ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಭೈರತಿ ರಣಕಲ್ ಚಿತ್ರ ಭರ್ಜರಿಯಾಗಿ ದೊಡ್ಡ ಹಿಟ್ ಆಗಿದೆ. ಕರ್ನಾಟಕದಲ್ಲಿ ಮಾತ್ರವಲ್ಲದೆ ತಮಿಳುನಾಡಿನಲ್ಲೂ ಸೈ ಎನಿಸಿಕೊಂಡಿದೆ. ಇದೀಗ ಬಾಲಿವುಡ್ ನಿಂದಲೂ ಬೇಡಿಕೆ ಬರ್ತಾ ಇದೆ. ಸದ್ಯದ ಮಾಹಿತಿಗಳ ಪ್ರಕಾರ ಬಾಲಿವುಡ್ ನ ಖ್ಯಾತ ಸೂಪರ್ ಸ್ಟಾರ್ ಭೈರತಿ ರಣಕಲ್ ಚಿತ್ರದ ಹಕ್ಕುಗಳ ಖರೀದಿಗೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ಶಿವರಾಜ್ ಕುಮಾರ್ ಭೈರತಿ ರಣಕಲ್ ಮೂಲಕ ಮತ್ತೊಮ್ಮೆ ಸಂಪೂರ್ಣವಾದ ಆಕ್ಷನ್ ಸಿನಿಮಾ ನೀಡಿದ್ದಾರೆ. ಶಿವಣ್ಣ ಅವರ ಅಭಿಮಾನಿಗಳಂತೂ ಭೈರತಿ ರಣಕಲ್ ಚಿತ್ರಕ್ಕೆ 100ಕ್ಕೆ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ಚಿತ್ರದ ನಿರ್ದೇಶಕ ನರ್ತನ್ ಬಗ್ಗೆಯೂ ಅಪಾರವಾದ ಮೆಚ್ಚುಗೆ ವ್ಯಕ್ತವಾಗಿದೆ. ಸಿನಿಮಾ ಕರ್ನಾಟಕದ ಹೊರಗೂ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದ್ದು ಇದೀಗ ಬಾಲಿವುಡ್ ನಿಂದಲೂ ಬೇಡಿಕೆ ಬಂದಿದೆ. ಗಾಂಧಿನಗರದ ಮೂಲಗಳ ಪ್ರಕಾರ ಹಿಂದಿ ಚಿತ್ರರಂಗದ ಖ್ಯಾತ ನಟ ರಣಬೀರ್ ಕಪೂರ್ ಭೈರತಿ ರಣಕಲ್ ಸಿನಿಮಾ ನೋಡಿ ಫಿದಾ ಆಗಿದ್ದಾರಂತೆ. ಮೆಚ್ಚಿಕೊಂಡಿರುವುದಷ್ಟೇ ಅಲ್ಲ, ಭೈರತಿ ರಣಕಲ್ ಹಕ್ಕುಗಳ ಖರೀದಿಗೂ ಅವರು ಮನಸ್ಸು ಮಾಡಿದ್ದಾರೆ. ಈಗಾಗಲೇ ಮಾತುಕತೆಗಳು ಆರಂಭವಾಗಿದೆ ಎಂದು ಹೇಳಲಾಗ್ತಿದೆ. ರಣಬೀರ್ ಕಪೂರ್ ಭೈರತಿ ರಣಕಲ್ ಸಿನಿಮಾದ ಹಕ್ಕುಗಳ ಖರೀದಿಗೆ ಉತ್ಸುಕರಾಗಿದ್ದಾರೆ, ಪ್ರಯತ್ನಿಸುತ್ತಿದ್ದಾರೆ ಎನ್ನುವ ಸುದ್ದಿ ಏನೋ ಜೋರಾಗಿ ಹರಿದಾಡ್ತಿದೆ. ಆದರೆ ಭೈರತಿ ರಣಕಲ್ ಹಿಂದಿಗೆ ಡಬ್ ಆಗುತ್ತೋ ಅಥವಾ ರಣಬೀರ್ ಕಪೂರ್ ನಾಯಕತ್ವದಲ್ಲಿ ರೀಮೇಕ್ ಆಗುತ್ತೋ ಎನ್ನುವ ಬಗ್ಗೆ ಮಾತ್ರ ಇನ್ನೂ ಯಾವುದೇ ಮಾಹಿತಿಗಳು ತಿಳಿದು ಬಂದಿಲ್ಲ. ಒಂದೊಮ್ಮೆ ಈಗಿರುವ ಸುದ್ದಿಯ ಪ್ರಕಾರ ಭೈರತಿ ರಣಕಲ್ ಹಿಂದಿಗೆ ರೀಮೇಕ್ ಆದ್ರೆ ಅದು ಅಪರೂಪದ ಬೆಳವಣಿಗೆ ಆಗಲಿದೆ. ಪ್ಯಾನ್ ಇಂಡಿಯಾ ಸಿನಿಮಾಗಳ ಕಾಲದಲ್ಲಿ ಕನ್ನಡದ ಚಿತ್ರ ಹಿಂದಿಗೆ ರೀಮೇಕ್ ಆದಂತಾಗುತ್ತೆ. ಬರೀ ಡಬ್ ಆಗುತ್ತೆ ಅಂದ್ರೆ ಅದರಲ್ಲಿ ಅಷ್ಟೇನು ವಿಶೇಷತೆ ಇರೋದಿಲ್ಲ. ಒಟ್ಟಿನಲ್ಲಿ ಕನ್ನಡಕ್ಕೆ ಭೈರತಿ ರಣಕಲ್ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಸಿಕ್ಕಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೋಟೆನ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.